ಸೊ ನಮಸ್ಕಾರ ಎಲ್ರಿಗೂನು. ಸೊ ಇವತ್ತು ಇಲ್ಲಿ ಸೇರಿರೋ ವಿಚಾರ ಏನಪ್ಪಾ ಅಂದ್ರೆ, ಪ್ರಜಾಕೀಯ ಬಗ್ಗೆ ಒಬ್ರು ನನಗೆ ಒಂದ್ ಮೆಸೇಜ್ ಮಾಡಿದ್ರು. ಅವ್ರ ಹೆಸರು ಶೈಲಜಾ ಅಂತೇಳಿ. ಸೊ ಇವರು ಸರ್ ಪ್ರಜಾಕೀಯದಲ್ಲಿ ನಾನು ಸೇರ್ಬೇಕು ಅಂದ್ರು. ಸೊ ಪ್ರಜಾಕೀಯ ಅಂದ್ರೇನು, ಅವ್ರು ಏನ್ ತಿಳ್ಕೊಂಡಿದ್ದಾರೆ ಮೊದ್ಲು ಅವ್ರನ್ನ ಕೇಳ್ಬಿಟ್ಟು ಮುಂದುವರ್ಸೋಣ. ಸೊ ಮತ್ತೊಮ್ಮೆ ಎಲ್ರಿಗೂನು ನಮಸ್ಕಾರ, ಸ್ವಾಗತ ಎಲ್ರಿಗೂನು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ಮೇಡಮ್ ನೀವು ಪ್ರಜಾಕೀಯಕ್ಕೆ ಸೇರ್ಬೇಕು ಅಂತ ಬಂದ್ರಿ. ಫಸ್ಟ್ ಆಫ್ ಆಲ್ ನೀವು ಪ್ರಜಾಕೀಯ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ ಮೇಡಮ್? ಪ್ರಜಾಕೀಯ ಅಂದ್ರೆ ಒಂದು ಪ್ರಾಮಾಣಿಕತೆ ಸರ್. ಇದುವರೆಗೂ ನಾವೇನು ವೋಟ್ ಹಾಕಿ ಇವಾಗ ಏನ್ ಜನ ಸೇವೆ ಮಾಡ್ತೀವಿ ಅಂತ ಏನ್ ಬಂದಿದಾರಲ್ಲ, ಅದ್ರಿಂದ ನಾವೇನ್ ಸೇವೆ ತಗೊಂತಾ ಇದೀವಿ. ಈಗ ಪ್ರಜಾಕೀಯದಲ್ಲಿ ಏನೆಲ್ಲ ನಡೀತಾ ಇದೆ ಅದೆಲ್ಲ ನೋಡ್ತಾ ಇದೀವಿ. ಬಟ್ ಯಾರು ಪ್ರಾಕ್ಟಿಕಲ್ ಆಗಿ ಅಥವಾ ತಾನಾಗೆ ಬಂದ್ ಮಾಡ್ತೀವಿ ಅಂತ ಯಾರು ಬರ್ತಾ ಇಲ್ಲ. ಅದ್ರಲ್ಲಿರೋ ಸತ್ಯನೂ ಕೂಡ ಯಾರಿಗೂ ಗೊತ್ತಿಲ್ಲ. ಏನ್ ಮೋಸ ಆಗ್ತಾ ಇದೆ, ನಮ್ಗೇನ್ ಅನ್ಯಾಯ ಆಗ್ತಿದೆ ಕೇಳೋ ಧೈರ್ಯ ಅಂತೂ ಯಾರು ಮಾಡ್ತಾನೂ ಇಲ್ಲ. ನೀವೇನ್ ಹೇಳ್ತೀರಾ, ಪ್ರಜಾಕೀಯ ನಿಮ್ದು, ನೀವು ನಿಂತು ಅಧಿಕಾರನ ಚಲಾಯಿಸಿ ನಿಮ್ಮದೇ ಆದಂತ ಒಂದು ಏನೆಲ್ಲ ಕಟ್ತಾ ಇದೀರಾ, ದುಡ್ಡು ಖರ್ಚು ಮಾಡ್ತಾ ಇದೀರಾ, ಅದಕ್ಕೇನು ನೀವು ಲೆಕ್ಕ ಏನು ಕೇಳ್ತಾ ಇಲ್ಲ. ಟ್ಯಾಕ್ಸ್ ಕೇಳ್ತಾ ಇಲ್ಲ. ಆದ್ರೂನು ಯಾರು ಕೇಳ್ತಾರೆ ಸರ್? ಯಾರು ಮುಂದೆ ಬಂದು ಕೇಳ್ತಾನೆ ಇಲ್ಲ ಅದನ್ನ. ಈಗ ಇಷ್ಟು ನಾವು ಕಟ್ತಾ ಇದೀವಿ, ಇಷ್ಟು ಖರ್ಚಾಗ್ತಿದೆ, ಇವಾಗ ಸ್ಕೂಲೇ ತಗೊಳ್ಳಿ, ಹಾಸ್ಪಿಟಲ್ ತಗೊಳ್ಳಿ, ಯಾವ್ದ್ ತಾನೇ ಸರಿ ಹೋಗ್ತಾ ಇದೆ ಹೇಳಿ? ಯಾವ್ದು ಸರಿ ಹೋಗ್ತಾ ಇಲ್ಲ. ಇನ್ನು ನಮ್ಮ ಗೌರ್ಮೆಂಟ್ ಶಾಲೆಗಳು ಮತ್ತೆ ಹಾಸ್ಪಿಟಲ್ ಇನ್ನು ಕ್ಷೀಣಿಸ್ತಾ ಇದಾವೆ. ಹೌದು, ಈ ಗೌರ್ಮೆಂಟ್ ಸ್ಕೂಲ್ನೇ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿ ಎಷ್ಟೋ ಮಕ್ಳು ಸರ್. ಇವಾಗ ನನ್ ಮಗನ್ನೇ ಕೂಡ ನಾನು ಓದ್ಸಕ್ ಆಗ್ತಾ ಇಲ್ಲ ಅಷ್ಟೆಲ್ಲ ದುಡ್ಡು ಕಟ್ಟಿ. ಈಗ ನಮ್ಗೆ ಕೊಡೋ ಸಂಬಳ ಎಷ್ಟು, 10,000-15,000 ದುಡಿಬಹುದು. ಬಟ್ ನಾನ್ ತಿಂಗಳಿಗೆ ನಾನು ಅಷ್ಟ್ ಕಟ್ಬೇಕು ನನ್ ಮಗನಿಗೆ. ಬಟ್ ಈ ನಾವೇನ್ ಖರ್ಚು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಯಾರು ಕೇಳೋರೇ ಇಲ್ಲ. ಇದುವರೆಗೂನು ಒಂದು ಲೆಕ್ಕ ಅನ್ನೋದಿಲ್ಲ. ಕಟ್ತಾ ಇದೀವಿ, ಖರ್ಚು ಮಾಡ್ತಾ ಇದೀವಿ, ಅಷ್ಟ್ ಬಿಟ್ರೆ ಬೇರೇನಿಲ್ಲ. ಬಟ್ ಪ್ರಜಾಕೀಯದಲ್ಲಿ ನಾವು ನಮ್ಗೆ ನಮ್ಮ ಅಧಿಕಾರ, ನಮ್ಮ ಅಸ್ತಿತ್ವ ಏನು ಅಂತ ತೋರ್ಸ್ಕೊಡುತ್ತೆ. ಖಂಡಿತ ನಾವ್ ಅದನ್ನ ಪ್ರಶ್ನೆ ಮಾಡ್ಬೋದು ಅನ್ನೋದು ಇವಾಗ ಇತ್ತೀಚೆಗೆ ಇನ್ ಮುಂದಕ್ಕಾದ್ರೂ ಅರ್ಥ ಮಾಡ್ಕೋಬೇಕು ಜನ. ನಮ್ದ್ ಏನ್ ಖರ್ಚಾಗ್ತಿದೆ, ನಾನು ಕೊಡ್ತಾ ಇದ್ದೀನಿ, ನಂದು ಕೇಳೋ ಅಧಿಕಾರ ಇದೆ, ಅದನ್ನ ಮಾಡ್ಬೇಕು ಜನ. ಅದು ನಂದೇನಿದೆ ಇಲ್ಲಿ, ನನ್ನ ಅಧಿಕಾರ ಏನಿದೆ, ನಾನು ಈ ಭಾರತೀಯಳು, ಕರ್ನಾಟಕದಲ್ಲಿ ನಾನು ಒಬ್ಳು ಪ್ರಜೆ, ನನ್ನದು ಇಲ್ಲಿ ನಾನು ಕೂಡ ಖರ್ಚು ಮಾಡ್ತಾ ಇದೀನಿ, ನಾನು ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದೀನಿ, ಕೇಳೋ ಅಧಿಕಾರ ನನಗೂ ಇದೆ. ಸೊ ಅದು ಬೇರೆ ಕಡೆ ಎಲ್ಲಿ ಇಂಪ್ರೂವ್ ಆಗುತ್ತೋ ಗೊತ್ತಿಲ್ಲ. ಪ್ರಜಾಕೀಯದಲ್ಲಿ ಅದನ್ನ ಮಾಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಸರ್ ನಾನು ನಿಮ್ಮನ್ನ ಭೇಟಿ ಮಾಡ್ದೆ, ಮಾತಾಡ್ತಾ ಇದ್ದೀನಿ. ಸೊ ಖಂಡಿತ ನೋಡಿ, ಇವರು ಸಾಮಾನ್ಯ ಮಹಿಳೆಯಾಗಿ ಒಂದು ಚಿಕ್ಕ ಎಲ್ಲೋ ಒಂದು ಫ್ಯಾಕ್ಟ್ರಿಯಲ್ಲೋ ಎಲ್ಲೋ ಕೆಲಸ ಮಾಡ್ಕೊಂಡು ಏನೋ ಒಂದು ಸಾಮಾಜಿಕ ಕಳಕಳಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಅಲ್ಪ ಸ್ವಲ್ಪ ತಿಳ್ಕೊಂಡು, ಸೊ ಇಷ್ಟು ತಿಳ್ಕೊಂಡಿರೋರು ಇಷ್ಟು ಚೆನ್ನಾಗಿ ಇವ್ರಿಗೆ ಪ್ರಜಾಕೀಯ ಅರ್ಥ ಆಗಿದೆ, ನಮ್ ಕೈಲಿ ಅಧಿಕಾರ ತಗೋಬಹುದು. ಇಷ್ಟ ದಿನ ಗೊತ್ತಿರ್ಲಿಲ್ಲ, ಯಾಕೆಂದ್ರೆ ರಾಜಕೀಯದವ್ರು ನಮ್ಗೆ ಯಾರು ತಿಳಿಸೋದೇ ಇಲ್ಲ ಈ ವಿಚಾರನ. ಆದ್ರೆ ಪ್ರಜಾಕೀಯದಲ್ಲಿ ಮಾತ್ರ ನಿಮ್ ಕೈಲಿ ಅಧಿಕಾರ ಇಟ್ಕೊಂಡು ನಮ್ಮನ್ ಕೆಲ್ಸಕ್ಕೆ ಇಟ್ಕೊಳ್ಳಿ ಅಂತ ಹೇಳೋದೇನೆ ನಿಜವಾದ ಪ್ರಜಾಪ್ರಭುತ್ವ ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ ನಾನ್ ತಿಳ್ಕೊಂಡಿದೀನಿ. ಖಂಡಿತ. ಸೊ ನೋಡಿ, ಇನ್ಮೇಲೆ ಪ್ರಜಾಪ್ರಭುತ್ವ ಅಂತಂದ್ರೆ ನಮ್ ಕೈಲಿ ಅಧಿಕಾರ ಇಟ್ಕೊಂಡು ನಮ್ ತೆರಿಗೆ ಹಣಕ್ಕೆ ಲೆಕ್ಕ ಕೇಳಿ ದುಡ್ಡಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದೇ ನಿಜವಾದ ಒಂದು ಪ್ರಜಾಪ್ರಭುತ್ವ. ಇದನ್ನೇ ಸಂವಿಧಾನದಲ್ಲೂ ಸಹ ಬರ್ದಿರೋದು. ನೋಡಿ, ಇದೇ ತರ ಪ್ರತಿಯೊಬ್ಬ ಮಹಿಳೆಯರನ್ನು ಹೊರಗಡೆ ಬಂದು ಪ್ರಶ್ನೆ ಮಾಡಿ ನಮ್ಮ ದುಡ್ಡನ್ನ ಲೆಕ್ಕ ಕೇಳಿ ನಮಗ್ ಬೇಕಾಗಿರೋಂತ ಒಳ್ಳೆ ವ್ಯವಸ್ಥೆ ಮಾಡ್ಕೊಳ್ಳೋ ಅಂತದನ್ನೇ ಪ್ರಜಾಪ್ರಭುತ್ವ. ಎಲೆಕ್ಷನ್ ಅನ್ನೋದು ಒಂದು ಇಂಟರ್ವ್ಯೂ ಇದ್ದಂಗೆ. ಅಲ್ಲಿ 20-30 ಜನ ನಿಂತಿರ್ತಾರೆ, ಅದ್ರಲ್ಲಿ ಒಬ್ಬ ಕೆಲ್ಸಗಾರನ ಆಯ್ಕೆ ಮಾಡ್ಕೊಂಡು ನಮ್ ಕೈಲಿ ಅಧಿಕಾರ ಇಟ್ಕೊಂಡು ನಾವ್ ಹೇಳ್ದಂಗೆ ಕೆಲಸ ಮಾಡೋ ಒಬ್ಬ ಕಾರ್ಮಿಕ ಅಷ್ಟೇನೆ ಅವರು. ಸೊ ಇದು ಪ್ರಜಾಕೀಯದಿಂದ ನಿಮ್ಗೆ ತಿಳಿದಿದೆ. ಖಂಡಿತ ಸರ್, ಅದೊಂದು ಕ್ಲಾರಿಟಿ ಅಂತೂ ನನಗ್ ಚೆನ್ನಾಗ್ ಅರ್ಥ ಆಗಿದೆ. ಹೌದು, ನಾವೇ ವೋಟ್ ಹಾಕಿ ಗೆಲ್ಸಿ ನಾವೇ ಅದನ್ನ ಕ್ವಶನ್ ಮಾಡ್ತಾ ಇಲ್ಲ. ಇವಾಗ ನೀವೇನ್ ಮಾಡ್ತಾ ಇದೀರಾ, ಬಿಡ್ತೀರಾ, ಏನು ಕೇಳ್ತಾನೆ ಇಲ್ಲ ಯಾರುನು. ಬಟ್ ನಮ್ ಮೇಲೆ ಹೊರೆ ಮಾತ್ರ ಹೊರಿಸ್ತಾ ಇದಾರೆ. ಒಂದ್ ಕಡೆ 2 ರೂಪಾಯಿ ಫ್ರೀ ಬಿಟ್ಟು ಇಲ್ಲಿ 2,000 ಕಿತ್ಕೊಂಡ್ ಹೋಗೋ ತರ ಮಾಡ್ತಾ ಇದಾರೆ. ಅದು ಅರ್ಥ ಆಗ್ಬೇಕು ಎಲ್ರಿಗೂ. ನಿಧಾನವಾಗಿ ಅರ್ಥ ಆದ್ರೂ ದಯವಿಟ್ಟು ಎಲ್ಲಾ ಲೇಡೀಸ್ಗೆ ಅಥವಾ ಮಹಿಳೆಯರಿಗೆ ನಾನು ಹೇಳೋದಿಷ್ಟೇ, ನಮ್ಮಿಂದಾನೇ ಮನೆ ನಡೆಯೋದು. ಸೊ ನಾವು ಕರ್ನಾಟಕದಲ್ಲಿ ಇವಾಗ ಕರ್ನಾಟಕಕ್ಕೂ ಕೂಡ ಕರ್ನಾಟಕ ಮಾತೆ ಅಂತಾನೆ ಕರೀತಾರೆ. ಹಾಗೇನೆ ಒಂದ್ ಹೆಣ್ಣಿಂದಾನೇ ಮನೆ ಎಲ್ಲ ಇದಾಗೋದು. ಸೊ ಪ್ರತಿಯೊಬ್ಬ ಮಹಿಳೆನು ನಾವು ಕೂಡ ಒಂದು ಸಾಸಿವೆ ಡಬ್ಬದಲ್ಲಿ ಕೂಡಿಟ್ಟು ಏನೋ ಮಾಡ್ತೀವಿ. ಬಟ್ ಅದು ಕೂಡ ನಾವೆಲ್ಲೋ ಒಂದ್ ಖರ್ಚು ಮಾಡಿದಾಗ ಅದರಿಂದನೂ ಕೂಡ ಒಂದು ಟ್ಯಾಕ್ಸ್ ಹೋಗೇ ಇರುತ್ತೆ. ಏನು ಇದೆ ಅಲ್ಲಿ, ಎಜುಕೇಶನ್ ಸರಿ ಇಲ್ಲ, ಹೆಲ್ತ್ ಕೂಡ, ಆರೋಗ್ಯಕ್ಕಂತೂ ಹೇಳಕ್ಕೆ ಬೇಡ.
ಒಂದು ಬೀದಿಗೆ 4-5 ಸ್ಕೂಲು, ಅದೇ ತರಾನೇ 4-5 ಹಾಸ್ಪಿಟಲ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದಾವೆ. ಇವಾಗ ಕೇಳ್ಬೇಕು, ಎಲ್ರು ಬಂದ್ ಕೇಳಿದ್ರೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಕೂಡ ಚೆನ್ನಾಗಿ ಎಜುಕೇಶನ್ ಅಲ್ಲಿ ಇಂಪ್ರೂವ್ ಮಾಡಿದ್ರೆ ನಮಗೂ ಹೊರೆ ಕಮ್ಮಿ ಆಗುತ್ತೆ. ನಮಗೂ ಕೂಡ ನಾವು ಜವಾಬ್ದಾರಿಯುತ ಒಬ್ಬ ಪ್ರಜೆ ಅಂತ ನಡ್ಕೊಬೇಕಂದ್ರೆ ಅದಕ್ಕೆ ಪ್ರಜಾಕೀಯನೇ ಸರಿಯಾದ ಪ್ಲಾಟ್ಫಾರ್ಮ್. ಓಕೆ, ಸೊ ಧನ್ಯವಾದ ಮೇಡಮ್. ಸೊ ಇವ್ರ ಹೆಸರು ಶೈಲಜಾ ಅಂತ ಹೇಳಿ. ನೋಡಿ, ಇದು ಸಾಮಾನ್ಯ ಮಹಿಳೆಯರು ಇದೇ ತರ ಮುಂದೆ ಬರ್ಬೇಕು, ಪ್ರಶ್ನೆ ಮಾಡ್ಬೇಕು, ವಿಚಾರವಂತರಾಗಬೇಕು. ನಾವೆಲ್ಲರೂ ಪ್ರಜ್ಞಾವಂತರಾದ್ರೆ ನಮ್ ಕೈಲಿ ಅಧಿಕಾರ ಇರುತ್ತೆ. ನಮ್ ಕೈಲಿ ಅಧಿಕಾರ ಇದ್ರೆ ನಮಗ್ ಬೇಕಾಗಿರುವಂತ ಒಳ್ಳೆ ವ್ಯವಸ್ಥೆ ಮಾಡ್ಕೋಬಹುದು. ಒಳ್ಳೆ ವ್ಯವಸ್ಥೆ ಮಾಡಿದ್ರೆ ಖಂಡಿತ ನಮ್ ದುಡ್ಡು ನಮ್ಗೆ ವಾಪಸ್ಸು ಕರೆಕ್ಟ್ ಆಗಿ ಬರ್ತಾ ಇರುತ್ತೆ. ಸೊ ಇದು ನಿಜವಾದ ವಿಚಾರವಂತಿಕೆ, ಬುದ್ಧಿವಂತಿಕೆ. ಇಷ್ಟ ಹೇಳ್ತಾ ನಮಸ್ಕಾರ ಮೇಡಮ್. ಸೊ ನಮಸ್ಕಾರ ಎಲ್ರಿಗೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.